ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ಬೆಳವಣಿಗೆಗಳು ಹೆಚ್ಚಾಗ್ತಿವೆ. ಅದರಲ್ಲಿ ಪ್ರಮುಖವಾಗಿ ನಿನ್ನೆಯ ರಾಜಕೀಯ ಬೆಳವಣಿಗೆ ಏನಾಗಿತ್ತು ಅಂದರೆ, ಕುಮಾರಸ್ವಾಮಿಯವರು ಬಿ ಜೆ ಪಿಯ ವಿರುದ್ಧ ತಿರುಗಿ ಬಿದ್ದಿದ್ದು, ಬಿ ಜೆ ಪಿಯ ಮೈತ್ರಿಯ ಬಗ್ಗೆ ಕುಮಾರಸ್ವಾಮಿಯವರು ಅಪಸ್ವರ ಎತ್ತಿ ಎಲ್ಲಿಯವರೆಗೂ ಅಂದರೆ ಈ ಮೈತ್ರಿ ಇನ್ನೇನು ಮುರಿದು ಬೀಳುತ್ತೆ ಅನ್ನುವ ಲೆವೆಲ್ವರೆಗೂ ಕುಮಾರಸ್ವಾಮಿಯವರು ಮಾತನಾಡಿದರು. ಕೇವಲ 2 ಸೀಟ್ಗೋಸ್ಕರ ನಮಗೆ ಯಾಕೆ ಮೈತ್ರಿ ಬೇಕಾಗಿತ್ತು? ಸುಮಾರು 18 ಕ್ಷೇತ್ರಗಳಲ್ಲಿ 10ರಿಂದ 15% ಓಟ್ಗಳನ್ನು ಸ್ವಿಂಗ್ ಮಾಡುವಂತಹ ತಾಕತ್ತು ನಮ್ಮ ಪಕ್ಷಕ್ಕಿದೆ. ನಮಗೆ ಬಿ ಜೆ ಪಿಯ ಮೈತ್ರಿಯಿಂದ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ. ನಮ್ಮ ಮೈತ್ರಿಯಿಂದ ಬಿ ಜೆ ಪಿಗೆ ಲಾಭ ಇದೆ. ಅದನ್ನು ಬಿ ಜೆ ಪಿ ನಾಯಕರು ಅರಿತುಕೊಳ್ಬೇಕು. ಇಲ್ಲದಿದ್ದರೆ ನಾವು ಸ್ವತಂತ್ರವಾಗಿ 18 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತೀವಿ ಅನ್ನುವಂತಹ ಒಂದು ಪರೋಕ್ಷವಾದಂತಹ ಸಂದೇಶವನ್ನು ಬಿ ಜೆ ಪಿಯ ಹೈಕಮಾಂಡ್ಗೆ ರವಾನೆ ಮಾಡಿದರು. ಯಾವಾಗ ರಾಜ್ಯದಲ್ಲಿ ಈ ಬೆಳವಣಿಗೆ ಆಯಿತೋ ತಕ್ಷಣವೇ ಯಡಿಯೂರಪ್ಪನವರು ಮತ್ತು ಬಿ ವೈ ವಿಜಯೇಂದ್ರ ಅವರು ಎಚ್ಚೆತ್ತುಕೊಂಡರು. ರಾಷ್ಟ್ರದ ವರಿಷ್ಠರ ಜೊತೆ ಮಾತನಾಡ್ತಾ ಈ ಒಂದು ಮೈತ್ರಿಯನ್ನು ಮುಂದುವರಿಸೋದಕ್ಕೆ ಸಂಧಾನ ಸಭೆಗಳನ್ನು ಮಾಡಲಾಯಿತು. ಹಾಗಾದರೆ ಆ ಸಂಧಾನ ಸಭೆಯಲ್ಲಿ ಏನಾಯಿತು? ಬಿ ಜೆ ಪಿ ಜೆ ಡಿ ಎಸ್ಗೆ ಎಷ್ಟು ಸೀಟ್ಗಳನ್ನು ಬಿಟ್ಟುಕೊಡೋದಕ್ಕೆ ರೆಡಿಯಾಗಿದೆ? ಹಾಗೆ ಮಂಡ್ಯದಲ್ಲಿ ಬಿ ಜೆ ಪಿ ಪಟ್ಟು ಹಿಡಿದಿತ್ತಲ್ಲ, ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಆ ಒಂದು ಪಟ್ಟು ಸಡಿಲಿಸಲಾಯ್ತಾ? ಹಾಸನವನ್ನು ಈಗ ಜೆ ಡಿ ಎಸ್ಗೆ ಬಿಟ್ಟುಕೊಡಲಾಯ್ತಾ? ಒಟ್ಟಾರೆಯಾಗಿ ಆ ಸಂಧಾನದ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಗೆಳೆಯರೆ, ಬಿ ಜೆ ಪಿ ಸಣ್ಣ ಪುಟ್ಟ ಪಕ್ಷಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೆ ಅನ್ನೋದರ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಗೆಳೆಯರೆ, ದೇಶದಾದ್ಯಂತ NDA ಒಕ್ಕೂಟ ಒಟ್ಟು 400+ ಸೀಟ್ಗಳಿಗೆ ಟಾರ್ಗೆಟ್ ಮಾಡಿದೆ. ಹಾಗಾಗಿ ಅವರಿಗೆ ಪ್ರತಿ ರಾಜ್ಯದಲ್ಲಿಯೂ ಸಣ್ಣ ಪುಟ್ಟ ಪಕ್ಷಗಳ ಸಪೋರ್ಟ್ ಬೇಕೇ ಬೇಕು. ಅವರು 1 ಸೀಟ್ ಗೆಲ್ತಾರೋ 2 ಸೀಟ್ ಗೆಲ್ತಾರೋ ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಅವರ ವೋಟ್ ಶೇರಿಂಗ್ ಏನಿದೆಯಲ್ಲ ಅದು ಬಿ ಜೆ ಪಿಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಹಾಗಾಗಿಯೇ ಮಹಾರಾಷ್ಟ್ರದಲ್ಲಿ MNS ಜೊತೆ ಮೈತ್ರಿ ಮಾಡಿಕೊಳ್ತು. ಇನ್ನು ತಮಿಳುನಾಡಿನಲ್ಲಿ 5 ಸೀಟ್ ಬಿ ಜೆ ಪಿಗೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಆದರೂ ಕೂಡ ಅದು ಹೆಚ್ಚು ಕಡಿಮೆಯಾಗಿ 1 ಅಥವಾ 2 ಸೀಟ್ಗೆ ಬಂದು ನಿಲ್ಬೋದು. ಆದರೆ ಅಲ್ಲಿ ಬಿ ಜೆ ಪಿಯ ವೋಟ್ ಶೇರಿಂಗ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಹಾಗಿದ್ದು ಕೂಡ ಅವರು DMK ಜೊತೆಗೆ ಒಂದು ಮೈತ್ರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ JDS ಜೊತೆಗೆ ಬಿ ಜೆ ಪಿಯ ಮೈತ್ರಿ ಅನಿವಾರ್ಯವಾಗಿತ್ತು. ಹಾಗಾಗಿ ಬಿ ಜೆ ಪಿ ಮತ್ತು JDS ಇಬ್ಬರೂ ಕೂಡ ಒಟ್ಟಿಗೆ ಈ ಸಖ್ಯದಿಂದ ಮುಂದುವರಿಯೋಣ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದರು. ಆದರೆ ಬಿ ಜೆ ಪಿಯ ಕೆಲವು ಹಸ್ತಕ್ಷೇಪದಿಂದ ಕುಮಾರಸ್ವಾಮಿಯವರು ಮತ್ತು HD ದೇವೇಗೌಡರು ಸಹಜವಾಗಿಯೇ ಬೇಸತ್ತಿದ್ದರು. ಹಾಗಾಗಿ ನಿನ್ನೆ ಒಂದು ಸಂಧಾನ ಸಭೆ ಕೂಡ ಆಯಿತು. ಆ ಸಂಧಾನ ಸಭೆಯಲ್ಲಿ ಇವತ್ತು ಅಂತಿಮ ತೀರ್ಮಾನಕ್ಕೆ ಬರಲಾಯಿತು. ಆ ಅಂತಿಮ ತೀರ್ಮಾನ ಏನಾಯಿತು ಅಂತ ಅಂದರೆ, ಕೋಲಾರ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಡೋದಕ್ಕೆ ಬಿ ಜೆ ಪಿ ರೆಡಿಯಾಗಿದೆ. JDS ಕೇಳಿರುವಂತಹ 3 ಕ್ಷೇತ್ರಗಳನ್ನು JDSಗೆ ಬಿಟ್ಟುಕೊಡೋಣ, ಉಳಿದ ಕ್ಷೇತ್ರಗಳಲ್ಲಿ ನಾವು ನಮ್ಮ ಅಭ್ಯರ್ಥಿಗಳನ್ನು ಹಾಕೋಣ, ಅಲ್ಲಿ JDS ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ಒಟ್ಟಾಗಿ ಆ ಒಂದು ಕ್ಷೇತ್ರವನ್ನು ಗೆಲ್ಲಿಸುವಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡೋಣ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಈಗ ಬಿ ಜೆ ಪಿಯ ಹೈಕಮಾಂಡ್ ಬಂದಿದೆ. ಹಾಗಾದರೆ ಕೋಲಾರ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಇವತ್ತಿನವರೆಗೂ ಕೂಡ ಅಲ್ಲಿ ಫೈನಲ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ. ಸದ್ಯ ಕುಮಾರಸ್ವಾಮಿ ಅವರು ಚೆನ್ನೈನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಒಂದು ಶಸ್ತ್ರಚಿಕಿತ್ಸೆ ಇದೆ, ಅದು ಮುಗಿಸಿ ಅವರು ವಾಪಸ್ ಬೆಂಗಳೂರಿಗೆ ಬಂದ ನಂತರ ಅಂದರೆ ಈ ತಿಂಗಳ 25ಕ್ಕೆ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಫೈನಲ್ ಮಾಡಲಾಗುತ್ತೆ. ಸೊ ಈಗ ಒಂದಂತೂ ಕನ್ಫರ್ಮ್ ಆಯಿತು, ಬಿ ಜೆ ಪಿ ಮತ್ತು JDS ಮೈತ್ರಿ ಇನ್ನೇನು ಮುರಿದು ಬೀಳುವ ಹಂತಕ್ಕೆ ಹೋಗಿತ್ತಲ್ಲ, ಆ ಒಂದು ಭಯ ಈಗ ಇಲ್ಲ. ಸೊ 2 ಪಕ್ಷಗಳು ಒಟ್ಟಿಗೆ ಸೇರಿ ಮುಂದೆ ಹೋಗೋದಕ್ಕೆ ಒಂದು ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾವೆ. ಆ ಸಂಧಾನ ಸಭೆ ಯಶಸ್ವಿ ಕೂಡ ಆಗಿದೆ. ಆದರೆ ಬಿ ಜೆ ಪಿಯ ಹೈಕಮಾಂಡ್ ಮತ್ತು ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಒಂದು ಕಂಡೀಷನ್ ಮೇರೆಗೆ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಟ್ಟಿದ್ದಾರೆ. ಹಾಗಾದರೆ ಏನದು ಕಂಡೀಷನ್ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಮಂಡ್ಯ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಕುಮಾರಸ್ವಾಮಿಯವರಿಗೆ ಇದ್ದಂತಹ ಒಂದು ದೊಡ್ಡ ಭಯ ಅಥವಾ ಒಂದು ದೊಡ್ಡ ತೊಡಕು ಏನಾಗಿತ್ತು ಅಂದರೆ ಅದು ಸುಮಲತಾ ಅಂಬರೀಷ್ ಅವರು. ಸುಮಲತಾ ಅಂಬರೀಷ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಅವರೇನಾದರೂ ಕಣಕ್ಕಿಳಿದ್ರೆ ಅಲ್ಲಿ ಕನಿಷ್ಠ ಅಂದರೂ 15ರಿಂದ 20 ಸಾವಿರ ಓಟ್ಗಳು ಸ್ವಿಂಗ್ ಆಗುವಂತಹ ಸಾಧ್ಯತೆಗಳಿದ್ವು. ಆ ಒಂದು ಸಾಧ್ಯತೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಅದು ಪ್ಲಸ್ ಪಾಯಿಂಟ್ ಆಗತ್ತೆ ಅಂತ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇತ್ತು. ಈಗ ಬಿ ಜೆ ಪಿ ಹೈಕಮಾಂಡ್ ಸುಮಲತಾ ಅವರನ್ನು ಸೈಲೆಂಟ್ ಮಾಡಿಸುವಲ್ಲಿ ಯಶಸ್ವಿ ಕೂಡ ಆಗಿದೆ. ಸುಮಲತಾ
ಅಂಬರೀಷ್ ಅವರು ನೀವು ತಟಸ್ಥರಾಗಿರಿ, ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬೇಡಿ, ಅದರ ಜೊತೆಗೆ ನೀವು ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ, ಆದರೆ ನೀವು ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಬೇಡಿ, ಸ್ಪರ್ಧೆಯಿಂದ ನೀವು ಹಿಂದೆ ಸರಿಯಿರಿ ಅನ್ನುವಂತಹ ಒಂದು ಮಾತನ್ನು ಹೇಳಿದೆ. ಅದಕ್ಕೆ ಸುಮಲತಾ ಅಂಬರೀಷ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕೋ ಆ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಮೀಟಿಂಗ್ನಲ್ಲಿ ಏನಾಗಿದೆ ಅನ್ನೋದು ಇವತ್ತಿನವರೆಗೂ ಕೂಡ ಬಹಿರಂಗ ಆಗಿಲ್ಲ. ಒಟ್ಟಾರೆಯಾಗಿ ಸುಮಲತಾ ಅಂಬರೀಷ್ ಅವರು ಈಗ ಅಲ್ಲಿ ಕಣಕ್ಕಿಳಿತಾ ಇಲ್ಲ. JDSಗೆ ಇದ್ದಂತಹ ಒಂದು ದೊಡ್ಡ ಭಯ ಏನಾಗಿತ್ತು, ಅದು ಸುಮಲತಾ ಅಂಬರೀಷ್ ಅವರು. ಈಗ ಅವರನ್ನು ಸೈಲೆಂಟ್ ಮಾಡಿಸುವಲ್ಲಿ BJP ಯಶಸ್ವಿಯಾಗಿದೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ಕಂಡೀಷನನ್ನು ಹಾಕಿ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದೆ. ಏನು ಕಂಡೀಷನ್ ಅಂದರೆ, ಆ ಒಂದು ಕ್ಷೇತ್ರದಲ್ಲಿ ಸ್ವತಃ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು. ಕುಮಾರಸ್ವಾಮಿ ಅವರನ್ನು ಬಿಟ್ಟು ಬೇರೆ ಯಾರಾದರೂ ಸ್ಪರ್ಧೆ ಮಾಡಿದ್ರೆ ಅದು ಬಹಳ ಕಷ್ಟ ಆಗತ್ತೆ, ಅದು ಒಂದು ಕಬ್ಬಿಣದ ಕಡಲೆಯ ಕ್ಷೇತ್ರ ಆಗತ್ತೆ, ಹಾಗಾಗಿ ನೀವೇ ಅಲ್ಲಿ ಸ್ಪರ್ಧೆ ಮಾಡಿ ಅಂತ ಹೇಳಿದೆ. ಹಾಗಾದರೆ BJP ಯಾಕೆ ಈ ಮಾತನ್ನು ಕುಮಾರಸ್ವಾಮಿ ಅವರಿಗೆ ಅಥವಾ JDS ಪಕ್ಷಕ್ಕೆ ಹೇಳಿದೆ? ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಲ್ಲಿ ಇರೋದು ಸ್ಟಾರ್ ಚಂದ್ರು ಅವರು. ಸ್ಟಾರ್ ಚಂದ್ರು ಅವರಿಗೆ ಎಲ್ಲ ರೀತಿಯಾದಂತಹ ಬಲಗಳಿವೆ, ಹಣಬಲ ಅಂತೂ ಅವರಿಗೆ ಇದ್ದೇ ಇದೆ. ಸಾವಿರಾರು ಕೋಟಿ ಒಡೆಯ ಸ್ಟಾರ್ ಚಂದ್ರು ಅವರು ದುಡ್ಡನ್ನು ನೀರಿನ ಹಾಗೆ ಖರ್ಚು ಮಾಡ್ತಾರೆ. ಅದರ ಜೊತೆಗೆ ಅವರು DK ಶಿವಕುಮಾರ್ ಅವರ ಬಣಕ್ಕೂ ಕೂಡ ಆಪ್ತರು ಮತ್ತು ಸಿದ್ದರಾಮಯ್ಯನವರ ಕ್ಯಾಂಪ್ಗೂ ಕೂಡ ಆಪ್ತರು. ಅದು ಒಂದು ಪ್ಲಸ್ ಪಾಯಿಂಟ್ ಇದೆ. ಅದರ ಜೊತೆಗೆ ಅಲ್ಲಿರುವಂತಹ ಸ್ಥಳೀಯ ಶಾಸಕರನ್ನು ಈಗಾಗಲೇ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಇರೋವಾಗ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಥವಾ CS ಪುಟ್ಟರಾಜು ಅವರು ಯಾರಾದರೂ ಕಣಕ್ಕಿಳಿದ್ರೆ ಅಲ್ಲಿ ಎಡವಟ್ಟಾಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಸ್ಟಾರ್ ಚಂದ್ರು ಅವರು ಸಾಮಾನ್ಯ ಅಭ್ಯರ್ಥಿ ಅಂತೂ ಅಲ್ಲ, ಹಣಬಲ ಇದೆ. ಹಣಬಲ ಇದ್ದಾಕ್ಷಣ ಜನಬಲವೂ ಕೂಡ ಬಂದೇ ಬರುತ್ತೆ. ಹಾಗಾಗಿ ಅವರನ್ನು ನೀವು ಈಸಿಯಾಗಿ ತಗೋಬೇಡಿ. ಹಾಗಾಗಿ ನೀವೇ ಅಲ್ಲಿ ಸ್ವತಃ ಸ್ಪರ್ಧೆಯನ್ನು ಮಾಡಿ. ನೀವು ಅಲ್ಲಿ ಸ್ಪರ್ಧೆಯನ್ನು ಮಾಡಿದ್ರೆ ಆ ಒಂದು ಕ್ಷೇತ್ರವನ್ನು ಗೆಲ್ಲುವಂತಹ ಚಾನ್ಸಸ್ ತುಂಬ ಇದೆ. ಅಲ್ಲಿ ಕೇವಲ ಸ್ಟಾರ್ ಚಂದ್ರು ಮಾತ್ರ ಇವರಿಗೆ ಅಪೋಸಿಟ್ ಆಗಿಲ್ಲ. ಅವರ ಒಂದು ಕ್ಯಾಂಪ್ನಲ್ಲಿ ಅಂದರೆ ಸ್ಟಾರ್ ಚಂದ್ರು ಅವರ ಪರವಾಗಿ ಅಲ್ಲಿ DK ಶಿವಕುಮಾರ್ ಅವರ ಕ್ಯಾಂಪು ಕೂಡ ಬರುತ್ತೆ, ಸಿದ್ದರಾಮಯ್ಯನವರ ಕ್ಯಾಂಪು ಕೂಡ ಬರುತ್ತೆ. ಅವರೆಲ್ಲರನ್ನ ಮೆಟ್ಟಿ ನಿಲ್ಲೋದಕ್ಕೆ ಕುಮಾರಸ್ವಾಮಿ ಅವರೇ ಸೂಕ್ತವಾದಂತಹ ಅಭ್ಯರ್ಥಿ. ಹಾಗಾಗಿ ಮೈತ್ರಿ ಪಕ್ಷದಿಂದ ನೀವು ಮಂಡ್ಯ ಕ್ಷೇತ್ರಕ್ಕೆ ನೀವು ನಿಲ್ಲಲೇಬೇಕು. ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇಲ್ಲದಿದ್ದರೆ ಮಂಡ್ಯ ಕ್ಷೇತ್ರವನ್ನು ಮರೆತು ಬಿಡಬೇಕು ಅನ್ನುವಂತಹ ಸಂದೇಶವನ್ನು ಸ್ವತಃ ಅಮಿತ್ ಶಾ ಅವರೇ ಕುಮಾರಸ್ವಾಮಿ ಅವರಿಗೂ ಮತ್ತು ದೇವೇಗೌಡರಿಗೂ ರವಾನಿಸಿದ್ದಾರೆ. ದೇವೇಗೌಡರ ಮನಸ್ಸನ್ನು ಓಲೈಸೋದಕ್ಕೆ ನರೇಂದ್ರ ಮೋದಿಯವರು ಕೂಡ ಯಶಸ್ವಿಯಾಗಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಸ್ವತಃ ನರೇಂದ್ರ ಮೋದಿಯವರೇ ದೇವೇಗೌಡರಿಗೆ ಅಲ್ಲಿರುವಂತಹ ಪ್ರಾಕ್ಟಿಕಲ್ ಆಗಿರುವಂತಹ ವಾತಾವರಣ ಅದನ್ನು ದೇವೇಗೌಡರಿಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ದೇವೇಗೌಡರು ಕೂಡ ಈ ಒಂದು ವಿಚಾರವನ್ನು ಒಪ್ಕೊಂಡಿದ್ದಾರಂತೆ. ನಾವು ಈಗ ನಮ್ಮ ನಿರ್ಧಾರವನ್ನು ಹೇಳ್ತೀವಿ, ಮಂಡ್ಯ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಕುಮಾರಸ್ವಾಮಿ ಅವರನ್ನೇ ನಾವು ನಿಲ್ಲಿಸೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ ಅನ್ನುವಂತಹ ಮಾತನ್ನು ದೇವೇಗೌಡರು BJP ಹೈಕಮಾಂಡ್ಗೆ ಹೇಳಿದ್ದಾರೆ. ಒಟ್ಟಾರೆಯಾಗಿ ಮೈತ್ರಿ ಬಿದ್ದು ಹೋಗುತ್ತೆ, ಮೈತ್ರಿ ಮುರಿದು ಹೋಗುತ್ತೆ ಅನ್ನುವಂತಹ ಒಂದು ಸಿಚುವೇಶನ್ ನಿನ್ನೆ ಸಂಜೆಯವರೆಗೂ ಇತ್ತು. ಯಾವಾಗ ಈ ಒಂದು ಸಂಧಾನ ಸಭೆ ಯಶಸ್ವಿ ಆಯಿತು ಆಗ ಮೈತ್ರಿಗೂ ಏನೂ ಆಗೋದಿಲ್ಲ. ಸೊ ಮೈತ್ರಿಗೆ ಮತ್ತಷ್ಟು ಬಲ ಬಂದಂಗಾಗಿದೆ, ಅದರಲ್ಲೂ JDSಗೆ ಮತ್ತಷ್ಟು ಬಲ ಬಂದಂಗಾಗಿದೆ. ಯಾಕೆಂದರೆ JDS ಮೈತ್ರಿಯಿಂದ ಹಿಂದೆ ಸರಿತೀವಿ ಅಂದ ತಕ್ಷಣವೇ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಮೀಟಿಂಗನ್ನು ಕರೆದು ಎಮರ್ಜೆನ್ಸಿಯ ಸಂಧಾನ ಸಭೆಯನ್ನು ಕರೀತಾರೆ. ಅಂದರೆ ಕರ್ನಾಟಕದಲ್ಲಿ JDS ಮೈತ್ರಿ BJPಗೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸ್ಕೊಟ್ಟಂಗಾಗತ್ತೆ. ಇನ್ನು ಕುಮಾರಸ್ವಾಮಿ ಅವರ ವಿಚಾರ, ಮಂಡ್ಯ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡೋದು ಬಹುತೇಕವಾಗಿ ಕನ್ಫರ್ಮ್ ಆಗಿದೆ. ಕುಮಾರಸ್ವಾಮಿ ಅವರು ಯಾಕೋ ಅಲ್ಲಿ ಮನಸ್ಸನ್ನು ಮಾಡ್ತಾ ಇಲ್ಲ, ಆದರೆ ಅಂತಿಮ ಕ್ಷಣಗಳಲ್ಲಿ ಅವರು ಮನಸ್ಸು ಮಾಡಿ ಅಲ್ಲಿರುವಂತಹ ಪ್ರಾಕ್ಟಿಕಲ್ ಗ್ರೌಂಡ್ ರಿಪೋರ್ಟನ್ನು ನೋಡಿ ಅವರು ಸ್ಪರ್ಧೆಗೆ ನಿಂತರೂ ನಿಲ್ಲಬಹುದು ಅಥವಾ ಅವರ ಫ್ಯಾಮಿಲಿಯಿಂದ ಬೇರೆ ಯಾರನ್ನಾದರೂ ಅವರು ಕಣಕ್ಕಿಳಿಸ್ಬೋದು. ಒಟ್ಟಾರೆಯಾಗಿ ಈಗ 3 ಕ್ಷೇತ್ರವನ್ನು JDSಗೆ BJP ಬಿಟ್ಟುಕೊಟ್ಟಿದೆ. 25ನೇ ತಾರೀಕು JDSನ ಅಧಿಕೃತ ಅಭ್ಯರ್ಥಿಗಳ ಲಿಸ್ಟ್ ಹೊರಗಡೆ ಬರುತ್ತೆ. ಅದಕ್ಕೂ ಮೊದಲೇ BJPಯ ಉಳಿದ 5 ಕ್ಷೇತ್ರಗಳ ಲಿಸ್ಟ್ ಕೂಡ ಹೊರಗಡೆ ಬರುತ್ತೆ. ಇನ್ನು ಹಾಸನದ ವಿಚಾರವನ್ನು ತೆಗೆದುಕೊಂಡ್ರೆ ಹಾಸನದಲ್ಲಿ ಈಗಾಗಲೇ RSS ಮುಖಂಡರನ್ನು ಮತ್ತು ಸಂಘ ಪರಿವಾರದವರನ್ನು ಪ್ರಜ್ವಲ್ ರೇವಣ್ಣ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗಿ ಅವರ ಒಂದು ಸಪೋರ್ಟನ್ನು ಕೇಳಿ, ಅವರ ಬೆಂಬಲವನ್ನು ಕೇಳಿ, ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವ ಎಲ್ಲ ಕೆಲಸದಲ್ಲೂ ಈಗ
ಪ್ರಜ್ವಲ್ ರೇವಣ್ಣ ಅವರು ಸನ್ನದ್ಧರಾಗಿ ನಿಂತುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಆ ಮೈತ್ರಿಯ ಬಗ್ಗೆ ಇದ್ದಂತಹ ಗೊಂದಲಕ್ಕೆ ತೆರೆ ಬಿದ್ದಿದೆ. ಈಗ ಇರುವಂತಹ ಒಂದೇ ಒಂದು ಗೊಂದಲ ಏನು ಅಂದರೆ ಮಂಡ್ಯ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು. ಇದಾಗಿತ್ತು ಗೆಳೆಯರೆ ರಾಜಕೀಯದಲ್ಲಿ ನಡೆದಂತಹ ಒಂದು ಅತಿದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ನಿನ್ನೆ ಮೈತ್ರಿ ಮುರಿದು ಬೀಳುತ್ತೆ ಅನ್ನುವ ಹಂತದಲ್ಲಿತ್ತು. ಇವತ್ತು ಮೈತ್ರಿ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.